ಶುಭೋದಯ ಎಲ್ಲರಿಗೂ. ಓಶೋ ಹರೀಶ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಗೈಸು ನೈಟ್ ಸ್ವಲ್ಪ ಎಡಿಟಿಂಗ್ ಮಾಡೋದು ಲೇಟ್ ಆಗೋಯ್ತು. ಸೊ ಮಲ್ಕೊಂಡು ಸ್ವಲ್ಪ ಬೇಗನೆ ಎದ್ದೆ, 7 ಗಂಟೆಗೆಲ್ಲ ಎದ್ಬಿಟ್ಟು ಕೆಲಸ ಮಾಡ್ತಿದ್ದೆ. ಬಟ್ ಆಮೇಲೆ ಒಂದು ಸ್ವಲ್ಪ ಮಲ್ಕೊಳ್ಳೋಣ ಅಂತ ಮಲ್ಕೊಂಡು ಎದ್ದು ನೋಡಿದ್ರೆ 9 ಗಂಟೆ ಹೋಗೈತೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಗೈಸ್ ನನ್ನ ಬ್ರೇಕ್ಫಾಸ್ಟ್ ರೆಡಿ. ಸೊ ಸ್ಯಾಂಡ್ವಿಚ್ಚು ಪ್ಲಸ್ಸು ಚೀಸ್ ಹಾಕ್ಕೊಂಡಿದ್ದೀನಿ, ಬನಾನಾ ಮತ್ತು ಗ್ರೀಕ್ ಯೋಗರ್ಟ್. After 8 hours. ಗೈಸ್ ಮನೆಗೆ ರೀಚ್ ಆದೆ. ಸೊ ಮನೆಗೆ ರೀಚ್ ಆಗಿದೆ, ಸ್ವಲ್ಪ ಸುಸ್ತಾಗ್ತದೆ. ಸೊ ಯಾಕೋ ಕೈ ಕಾಲುಗಳೆಲ್ಲ ನೋವ್ತಿದೆ. ಸೊ ಮಲ್ಕೊಂಡು ಎದ್ಬಿಟ್ಟು ಎಕ್ಸಸೈಸ್ ಮಾಡಿ ಇವತ್ತಿನ ಫುಡ್ ಚಾಲೆಂಜ್ನ ಮಾಡೋಣ. ಚಾಲೆಂಜ್ ಇಲ್ಲ, ಇವತ್ತು ಫುಡ್ ಏನು ಮಾಡ್ತೀನಿ ಅನ್ನೋದನ್ನ ನೋಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಏನಾಗಿದೆ ಅಂದರೆ, ನಾನು ಎಕ್ಸಸೈಸ್ ರೆಗ್ಯುಲರಾಗಿ ಮಾಡ್ತಾಯಿದ್ದೀನಿ. ಗೌತು ಒಂದು ವಾರ ಗ್ಯಾಪ್ ಕೊಟ್ಟಿದ್ಲು. ಈಗ ಎಕ್ಸಸೈಸ್ ಮಾಡೋಳು. ನೆನ್ನೆ ಓಡೋಕ್ಕಾಗ್ತಾ ಇಲ್ಲ. ಇಲ್ಲಮ್ಮ ಕೈಗಳು ಕಾಲೆಲ್ಲ ಹಿಡ್ಕೊಬಿಟ್ಟವೆ, ಆಗ್ತಾ ಇಲ್ಲ ಅಂತೆ. ಹಿಂಗ್ ನಡಿಬೋದು. ಹಾಂ, ಈ ಫುಲ್ಲು ಹಿಂಗೆ ಸ್ಟ್ರೆಚ್ ಮಾಡಿ ಹಿಂಗೆ ನಡೆಯಕ್ಕೆ. ಇನ್ನೇನೋ ಜಿಮ್ಗೆ ಹೋಗ್ಬಿಟ್ರೆ ನನ್ನ ಕತೆ ಹೋಗ್ತೋಗ್ಬಿಡುತ್ತೆ. 2 ದಿನಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನಾನು. 2 ದಿನ 1 ದಿನಕ್ಕೆ ಆಗಲ್ಲ, ಕುತ್ಕೊಳಕ್ಕೆ ಆಗ್ತಿಲ್ಲ, ಕಾಲು ಮುರ್ದೋಗ್ತಾರ ಆಗ್ತಿದೆ. ಸರಿ ಆಲೂಕೋಯ್ತು ನೋಡಿ ಗೈಸ್ ಹೆಂಗೆ ಕುಡ್ತಾಳೆ. ಗೈಸ್ ನಮ್ಮದು ಫಸ್ಟ್ ಕ್ಲಬ್ಬಲ್ಲಿ ಮ್ಯಾಂಗೋಸ್ ಬಂದಿದೆ. ಸೊ ಈಗ ಇದನ್ನು ನಾವು ತೆಗೆದು ಡಿಫ್ರೆಂಟ್ ಕೈಂಡ್ ಆಫ್ ಮ್ಯಾಂಗೋ ನಾವು ಇವಾಗ ಟೇಸ್ಟ್ ಮಾಡ್ತೀವಿ. ನನ್ನ ಲೈಫಲ್ಲಿ ಎಲ್ಲ ಥರ ಮ್ಯಾಂಗೋ ತಿಂದಿರಲಿಲ್ಲ, ಈ ಸಲಿನೇ ತಿಂತಿರೋದು. ಬನ್ನಿ ಗೈಸ್, ನಾವೇನಿದ್ರು ತೋತಾಪುರಿ ಮಾತ್ರ ತಿಂತಾ ಇದ್ವಿ. ಫಾರ್ ದ ಫಸ್ಟ್ ಟೈಮ್ ಎಲ್ಲ ಥರ ಮಾವಿನ ಹಣ್ಣನ್ನ ನಾವು ಇವತ್ತು ಟೇಸ್ಟ್ ಮಾಡ್ತಾ ಇದ್ವಿ. ಕರೆಕ್ಟಾಗಿ 9 ಗಂಟೆಗೆ ಎದ್ದಿದ್ದೀನಿ ಗೈಸ್. ಸೊ ಎದ್ಬಿಟ್ಟು ಮೈಕೈ ಫುಲ್ಲು ನೋವ್ತಾ ಇದೆ, ಏನಕ್ಕಂತ ಗೊತ್ತಿಲ್ಲ. ಸೊ ಗೌತೂನು ಪಾಪ ಅವಳು ನೋಡಿದ್ರಲ್ಲ, ನಡೆಯೋಕ್ಕಾಯ್ತಲ್ಲ, ಕೂತ್ಕೊಳ್ಳೋಕ್ಕಾಯ್ತಲ್ಲ. ಸೊ ಊಟ ನಾವೇನು ಮಾಡಿದ್ವಿ, ಮೇಘನಾ ಫುಡ್ಸಿಂದ ತರಿಸ್ಬಿಟ್ವಿ. ಸೊ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು. ಸೊ ಗೈಸ್ ನಾನು 9 ಗಂಟೆ ಎದ್ದಿರೋ ಕಾರಣ ಮ್ಯಾಂಗೋ ತಿನ್ನೋದನ್ನ ಇವತ್ತು ಮಾಡಲ್ಲ. ಸೊ ಇವತ್ತದು ಸೇರಿ ನಾಳೆದು ಸೇರಿ ಒಂದೇ ಕಂಟೆಂಟ್ ಮಾಡಿ ಹಾಕ್ತೀನಿ ಗೈಸ್. ನಾಳೆ ಮ್ಯಾಂಗೋ ತಿನ್ನೋದು ಮತ್ತು ಈಚೆಲ್ಲ ಹೋಗಬೇಕು. ಸೊ ಅದನ್ನೆಲ್ಲ ಸೇರಿ ಮಾಡ್ತೀನಿ ಗೈಸ್. ಬನ್ನಿ ನೋಡಿ, ಮೇಘನಾ ಫುಡ್ಸ್ದು ಬಿರಿಯಾನಿ ರೆಡಿ ಇದೆ. ಗೈಸ್ ವೆಲ್ಕಮ್ ಬ್ಯಾಕ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನೆನ್ನೆ ಮ್ಯಾಂಗೋ ತಿನ್ನೋದನ್ನ ನಾವು ಸ್ಟಾಪ್ ಮಾಡಿದ್ವಿ, ಇವತ್ತು ಮಾಡ್ತೀವಿ. ಪಾಪ ಇವನು ಅವಾಗಿಂದ ಕಾಯ್ತಾನೆ ಅವನೇ, ಅಪ್ಪ ಬೆಳಗ್ಗೆ ಇದ್ಬಿಟ್ಟು ಅಪ್ಪ ಮ್ಯಾಂಗೋ ತಿನ್ನೋನು ಬಾರಪ್ಪ, ಮ್ಯಾಂಗೋ ತಿನ್ನೋನು ಬಾರಪ್ಪ. ಗೈಸ್ ನನಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಮಲ್ಕೊಬಿಟ್ಟಿದ್ದೆ. ನನ್ನ ಮಗ ಬಂದ್ಬಿಟ್ಟು ಫುಲ್ ಡಿಸ್ಟರ್ಬು, ತಿನ್ನೋಣ ಅಂತ. ಸೊ ಗೈಸ್ ಈಗ ನಾನು ಎಕ್ಸಸೈಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಇಟ್ಕೊಂಡು ಅಪ್ಪ ಇವನು ಗಾಯನ ಮಾಡ್ತಾನಂತೆ ಎಕ್ಸಸೈಸು ಇವತ್ತು. ಸೊ ನಾನು ಗಾಯನ ಎಕ್ಸಸೈಸ್ ಮಾಡಿಕೊಂಡು ಈಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಸೊ ಮ್ಯಾಂಗೋ ಸ್ಟಾರ್ಟ್ ಮಾಡ್ತೀವಿ. ಬನ್ನಿ ಗೈಸ್. ಸೊ ಈಗ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಡಿಫ್ರೆಂಟಾಗೆ ಕಾರ್ಡಿಯೋ ಮಾಡ್ತಿದ್ದೀನಿ. ಸೊ ಬಿಕಾಸ್ ಈಗ ಸ್ವಲ್ಪ ಬಾಡಿ ಫಿಟ್ ಆಗಿರೋದ್ರಿಂದ ಸೊ ಸ್ವಲ್ಪ ಡಿಫ್ರೆಂಟಾಗಿ ಕಾರ್ಡಿಯೋಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಿಫೋರ್ ಹೇಗೆ ಮಾಡ್ತಿದ್ನೋ ಅದೇ ಥರ ಮಾಡ್ತಾಯಿದ್ದೀನಿ. ಬನ್ನಿ. ಬಿಡಲ್ಲಿ ಇದೆಷ್ಟು 8 kg ಎತ್ಕೊಂಡಿದ್ಯಾ? ಅಪ್ಪ 8 kg ಎತ್ಕೊಂಬ ಅಣ್ಣಲ್ಲಿ. ದೊಡ್ಡದಾ? 8 kg ಎತ್ಕೊಂಬ. ವೆರಿ ಗುಡ್. ಡೌನ್ ಅಪ್ ಮಾಡು. ಡೌನ್ ಅಪ್ ಅಪ್ ಡೌನ್ ಅಪ್. ಕುಟ್ಟಬಾರ್ದು, ಹಂಗೆ ನಿಧಾನಕ್ಕೆ.
ಆಯ್ತು 1 2 ನಿಧಾನ, ಬಲ 3 ಹಿಡ್ಕೊಂಡು. yes ಎತ್ತಿನ ಪಲಾವ್ ರೆಡಿ ಇದೆ. ವಾವ್, ಯಮ್ಮಿ ಪಲಾವು. ಈಗ ನಾನು ಸ್ನಾನ ಮಾಡ್ಕೊಂಡು ಬಿಡ್ತೀನಿ. ಎಕ್ಸಸೈಸ್ ಆಗಿದೆ. ಸ್ನಾನ ಮಾಡ್ಕೊಂಡು ಬೇರೆ ಪ್ರೋಗ್ರಾಮ್ ಇದೆ. ನಾವು ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ, ಇಲ್ಲಿ ನೋಡಿ ಡಿಫ್ರೆಂಟಾಗಿ 6-7 ಥರ ಮಾವಿನ ಹಣ್ಣಿದೆ. 7 ಥರ ಮಾವಿನ ಹಣ್ಣಿದೆ. ಸೊ 7 ನಾವು ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀವಿ. ಸೊ ಹೇಗಿದೆ ಅಂತ ಇದುವರೆಗೂ ನಾವು ಯಾವತ್ತೂ ಆ ಥರ ಟೇಸ್ಟ್ ಮಾಡಿರಲಿಲ್ಲ. ಗೊತ್ತು, ಯಾವುದೋ ಒಂದು ಅಲ್ಫಾನ್ಸನೋ ಸಿಂಧೂರನೋ ಏನೋ ಟೇಸ್ಟ್ ಮಾಡ್ತಿದ್ವಿ. ಸೊ ದಿಸ್ ಈಸ್ ಅ ಫಸ್ಟ್ ಟೈಮ್ ವಿ ಆರ್ ಟೇಸ್ಟ್ ಮಾಡ್ತಾ ಇರೋದು. ಗೈಸ್, ದಿಸ್ ಈಸ್ ಮ್ಯಾಂಗೋ ಮಲ್ಲಿಕಾ. ಇದನ್ನ ಟೇಸ್ಟ್ ಮಾಡೋಣ ಬನ್ನಿ. ಆಹಾ, ಗೈಸ್, ಸ್ವೀಟು ಮೀಡಿಯಮ್ ಆಗಿದೆ, ಟೇಸ್ಟ್ ಆಗಿದೆ. ಇದು ಬಂದ್ಬಿಟ್ಟು ಆಲ್ಫಾನ್ಸೋ ರತ್ನಗಿರಿ ಮ್ಯಾಂಗೋ. ಓಕೆ, ಇದನ್ನು ಟೇಸ್ಟ್ ಮಾಡೋಣ ಇವತ್ತು. ಸ್ವೀಟು ಇದು ಸೇಮ್ ಮೀಡಿಯಮ್ ಆಗಿದೆ. ಗೈಸ್, ಇದು ಕೇಸರ್ ಮ್ಯಾಂಗೋ. ನೋಡಿ ಹೀಗಿದೆ. ಕೇಸರ್ ಮ್ಯಾಂಗೋ ಅಂತೆ. ಗೈಸ್, ಇದು ಒಂಥರ ನೋಡಕ್ಕೆ ಕಲರ್ ಇಲ್ಲ, ಬಟ್ ಸ್ವೀಟ್ ಮಾತ್ರ ಸಕ್ಕತ್ತಾಗಿದೆ. ಕಂಪೇರ್ ಟು ಆಲ್ಫಾನ್ಸೋ ಇದು ಸ್ವಲ್ಪ ಸ್ವೀಟ್ ಚೆನ್ನಾಗಿ, ಒಂಥರ ಮೀಡಿಯಮ್ಗಿಂತ 1% ಚೆನ್ನಾಗಿದೆ. ಗೈಸ್, ಈ ಮ್ಯಾಂಗೋ ಹೆಸರು ಬಂದ್ಬಿಟ್ಟು ರಸ್ಪುರಿ ಮ್ಯಾಂಗೋ ಅಂತ ಕರೀತಾರಂತೆ. ಸೊ ರಸ್ಪುರಿ. ಸೊ ಇದನ್ನು ಟೇಸ್ಟ್ ಮಾಡೋಣ. ಇದು ಸ್ಮೆಲ್ ಮಾತ್ರ ಮಸ್ತಾಗಿ ಬರ್ತಾ ಇದೆ.
ಕಲರು ಲೈಟ್ ಕಲರಲ್ಲಿದೆ. ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಸ್ವೀಟ್ ಇದೆ, ಸ್ವಲ್ಪ ಹುಳಿ ಇದೆ, ಬಟ್ ಚೆನ್ನಾಗಿದೆ. ಹುಳಿ ಅಂದರೆ ಸ್ವೀಟಲ್ಲಿ ಸ್ವಲ್ಪ ಹುಳಿ ಇದೆ. ಇದು ಆಲ್ಫೋನ್ಸೋ ಮ್ಯಾಂಗೋನೆ, ಬಟ್ ಇದು ಬಾದಾಮಿ ಅಂತ. ಆಲ್ಫೋನ್ಸೋದಲ್ಲಿ ಡಿಫ್ರೆಂಟ್ ಇದೆ. ಅವಾಗೆ ರತ್ನಗಿರಿ ಇದು ಮಾಡಿದ್ವಿ, ಇವಾಗ ಗೈಸ್ ಇದು ಬಂದು ಬಗನ್ಪಲ್ಲಿ ಮ್ಯಾಂಗೋ ಅಂತೆ. ಬಗನಪಲ್ಲಿ ಮ್ಯಾಂಗೋ ಗೈಸ್. ಇದು ಸ್ವಲ್ಪ ಫುಲ್ಲು ಲೈಟಲ್ಲಿದೆ, ಬಟ್ ಟೇಸ್ಟ್ ನೋಡಬೇಕು. ಇದಂಗಿದೆ ಇದೆ ಆ್ಯಕ್ಚುಲಿ ಸ್ವಲ್ಪ ಸ್ವೀಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಮಲ್ಗೋವಾ ಮ್ಯಾಂಗೋ. ಓಕೆ, ಮಲ್ಗೋವಾ ಮ್ಯಾಂಗೋ. ಗಾಯ್ಸ್ ಇದು ಜಾಸ್ತಿ ನಾರಿದೆ ಅನ್ಸುತ್ತೆ. ಇರಮ್ಮ ಸಾಕು. ಏನು ಇನ್ನೊಂಚು ಪಪ್ಪಾತ್ರ ಭಾಗ ಏನು ಗೈಸ್ ಇದು ಸೂಪರ್ ಆಗಿದೆ. ಯಾವುದು ಇದು? ಮಲ್ಗೋವಾ ಮ್ಯಾಂಗೋ. ಇದು ಸೂಪರ್ ಆಗಿದೆ. ಸೊ ಫೈನಲ್ ಸಿಂಧೂರ ಗೈಸ್. ಸಿಂಧೂರ ಹುಳಿ ಏನಂತಾರೆ ನೋಡಿ. ಇದು ತಿನ್ಬಿಟ್ಟು ಮಲ್ಗೋವಾ ತಿನ್ಬಿಟ್ಟು ಇದು ತಿಂತಾ ಇದ್ರೆ ಸ್ವೀಟ್ ಸಿಗ್ತಲ್ಲ ಬಾಯಿಗೆ. ಅದು ಸ್ವೀಟ್ ಆಯ್ತಾ? ಆ್ಯಕ್ಚುಲಿ ಸ್ವೀಟ್ ಜಾಸ್ತಿ ಇರೋದು ಅದು ತಿನ್ನೋಕ್ಕೆ. ಇನ್ನು ತಿನ್ನಲ್ಲ ಸಾಕಾ? 2 ಪೀಸ್ ಸಾಕಾ ನಿಂಗೆ? ಗೈಸ್ ನಾನು ಈ ಥರ ತಿಂದಿದ್ದು ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ತಂದು ಕೊಡ್ತಿದ್ರು ಊರಿಂದ. ಸೊ ಅವಾಗ ಈ ರೇಂಜ್ಗೆ ತಿಂದಿದ್ದು ಅಂದರೆ ಅವಾಗಲೇ. ಬಟ್ ಅದು ಬಿಟ್ಟರೆ ಇವತ್ತೇ ನಾನು ಇಷ್ಟು ಮ್ಯಾಂಗೋ ಒಂದೇ ಸರಿ ಎಲ್ಲ ಥರ ತಿಂತಾ ಇರೋದು. ಸೊ ಅವಾಗ ಅಪ್ಪ ತರೋರು ಊರಿಂದ ತರೋರಲ್ಲ, ಇವತ್ತು ನಾವು ಅಂಗಡಿಯಿಂದ ತಂದು ತಿಂತಾ ಇದೀವಿ. ಅವಾಗ ಅಪ್ಪ ಇಸ್ಕೊಟ್ಟಿರೋರು. ಬಟ್ ಸೂಪರ್. ಸೊ ಆ ಸೀಸನ್ಗೆ ಏನೇನು ತಿನ್ಬೇಕು ಅದು ತಿನ್ಬೇಕು. ಸರಿ ಗಾಯ್ಸ್ ನೋಡಿ. ಸೊ ಒಂದು ತಟ್ಟೆ ಖಾಲಿ ಮಾಡಿ ಟೋಟಲ್ 8 ಮ್ಯಾಂಗೋಸ್, 8 ಡಿಫ್ರೆಂಟ್ ಮ್ಯಾಂಗೋಸ್. ಮಳೆ ಬರ್ತಾ ಇದೆ ಗೈಸ್. ಏನಾಗಿದೆ ಅಂದರೆ ಇದು ವಿಜ್ಞಾನ್ ಭೈರವ ತಂತ್ರದಲ್ಲಿ ಓಶೋ ಅವರು ಸೇಮ್ ಅವ್ರ ಮೆಥಡಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಏನಂದರೆ ನಾನು ಇಲ್ಲಿ ಚಾರ್ಟ್ ಹಾಕಿರೋದ್ರಲ್ಲಿ ಸೀಕ್ವೆನ್ಸಲ್ಲಿ ಇದು ಇಲ್ಲ ಅಥವಾ ಇದರಲ್ಲಿ ಇಲ್ಲ ಗೊತ್ತಿಲ್ಲ. ಬಟ್ ಇದು ಫಸ್ಟು ನಾನು ಸೆಲೆಕ್ಟ್ ಮಾಡಿರೋದು ಬಿ ಅವೇರ್ ಆಫ್ ಇನ್ನರ್ ಸೈಲೆನ್ಸ್ ಅಲ್ವಾ. ಸೊ ಅದು ಬಂದ್ಬಿಟ್ಟು ಇಲ್ಲಿದೆ ನೋಡಿ ಗೈಸ್. ಸೊ ಫ್ರಮ್ ಸೌಂಡ್ ಟು ಇನ್ನರ್ ಸೈಲೆನ್ಸ್. ಸೊ ಡಿಫ್ರೆಂಟ್ ಇಲ್ಲಿ ಡಿಫ್ರೆಂಟ್ ಆಗಿದೆ, ಅಲ್ಲಿ ಡಿಫ್ರೆಂಟ್ ಆಗಿದೆ. ಸೊ ಕಮಾನ್ ಗೈಸ್, ವಿಲ್ ಸ್ಟಾರ್ಟ್. ಗೈಸ್ ಈ ಬುಕ್ಕಲ್ಲಿ ನಾನು ಓದ್ತಾ ಇರೋದಕ್ಕೂ ಇಲ್ಲಿ ಹಾಕಿರೋ ಚಾರ್ಟ್ಗೂ ತುಂಬ ವೇರಿಯೇಷನ್ಸ್ ಇದೆ. ಮೀನ್ಸ್ ಇವಾಗ ಎಕ್ಸಾಂಪಲ್ಲು ಬಿ ಅವೇರ್ ಆಫ್ ಇನ್ನರ್ ಸೈಲೆನ್ಸ್ ಅಂತ ಇದೆಯಲ್ವಾ. ಸೊ ನಾನು ಇದನ್ನು ಇಲ್ಲಿ ಹುಡ್ಕಕ್ಕೆ ಹೋದರೆ ಸಿಗ್ತಿಲ್ಲ. ಸೊ ನಾನೇನು ಮಾಡ್ತೀನಿ ಗಾಯ್ಸ್, ಇದರಲ್ಲೇ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ
ಆ್ಯಕ್ಚುಲಿ ನೋಡಿ, ಇವಾಗ ಒಂದು ಎಕ್ಸಾಂಪಲ್ ಇಲ್ಲಿ ತೊಗೊಂಡ್ರೆ ಫ್ರಮ್ ಇಲ್ಯೂಷನ್ ಟು ರಿಯಾಲಿಟಿ. ಸೊ ಇದರಲ್ಲಿ 4-3 ಟೆಕ್ನಿಕ್ಸ್ ಬರುತ್ತೆ, ಓಕೆನಾ. ಸೊ ಈ ಥರ ಯಾವುದನ್ನ ಒಂದು ಸೆಲೆಕ್ಟ್ ಮಾಡಿ ಅದರಲ್ಲಿರೋ ಟೆಕ್ನಿಕ್ಸ್ನ ನಾನು ಮಾಡ್ಕೊಂಡು ಹೋಗ್ತೀನಿ. ಫೈನಲಿ ಒನ್ಸ್ ನಾನು 118-12 ಮೆಥಡ್ಸ್ನ ನಾನು ತಿಳ್ಕೊಂಡ್ಮೇಲೆ ನಾನು ಇದು ಎಲ್ಲಿದೆ ಅಂತ ನಾನು ಬುಕ್ಕಲ್ಲಿ ನಾನು ಕಂಡುಹಿಡಿಬೋದು. ಸೊ ಅಲ್ಲಿವರೆಗೂ ಸ್ವಲ್ಪ ಗೊತ್ತಾಗಲ್ಲ. ಇವಾಗ ಎಕ್ಸಾಂಪಲ್ಗೆ ಏನೋ ಒಂದು ಇವಾಗ ಇದೇ ಏನೋ ಒಂದು ತೊಗೊಂಬಿಟ್ರೆ ಅನ್ಕೋ, ಅದನ್ನ ಹುಡ್ಕೋದಕ್ಕೆ ಕಷ್ಟ. ಸೊ ಗೈಸ್ ನಾನೇನು ಮಾಡ್ತೀನಿ, ಸೊ ಬುಕ್ಕಲ್ಲೇ ತೊಗೊಂಡು ಅಲ್ಲೇ ಮಾಡ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಗನೇ ಇದರಲ್ಲಿ ಯಾವುದನ್ನ ಒಂದು ಸೆಲೆಕ್ಟ್ ಮಾಡು. ಕ್ಲೀನಾಗೆ ಅಲ್ಲೇ ಇಟ್ಕೋ, ಕೈ ಇಡ್ಬೇಕಲ್ಲೇ. ಯಾವುದನ್ನ ಒಂದು ನಂಬರ್ ಸೆಲೆಕ್ಟ್ ಮಾಡು. ಇದರಲ್ಲಿ ಯಾವುದೆಲ್ಲ ಒಂದು ಸೆಲೆಕ್ಟ್ ಮಾಡು. ಹಾಂ ಇದಾ? ಸರಿ ಗಾಯ್ಸ್. ಸೊ ಫಸ್ಟು ಅವನು 25th ಮಾಡಿದ್ದಾನೆ, ಫ್ರಮ್ ವರ್ಡ್ಸ್ ಟು ಪ್ಯೂರ್ ಸೌಂಡ್ಸ್ ಟು ಬೀಯಿಂಗ್. ಓಕೆ ಗೈಸ್, ಅದು ಇವತ್ತಿನ ಫಸ್ಟ್ ಟೆಕ್ನಿಕ್ ಬಂದ್ಬಿಟ್ಟು ನಾನು ಇವತ್ತು ತಿಳ್ಕೊಳ್ತಿರೋದು ಇದೆ. ಏನಪ್ಪ ಇದರ ವಿಶೇಷತೆ ಅಂದರೆ ನೋಡಿ, ಶಿವ ಪಾರ್ವತಿಗೆ ಹೇಳ್ತಾನೆ, ದೇವಿ, ಇಮ್ಯಾಜಿನ್ ದ ಸಂಸ್ಕ್ರಿಟ್ ಲೆಟರ್ಸ್ ಇನ್ ದಿಸ್ ಅನ್ಫೀಲ್ಡ್ ಫೋಸಿ ಆಫ್ ಅವೇರ್ನೆಸ್, ಫಸ್ಟ್ ಆಸ್ ಲೆಟರ್ಸ್, ದೆನ್ ಮೋರ್ ಸಬ್ಸ್ಟಿಲ್ ಆಸ್ ಸೌಂಡ್, ಆಸ್ ಮೋರ್ ಸಬ್ಸ್ಟಿಲ್ ಆಸ್ ಫೀಲಿಂಗ್, ದೆನ್ ಲಿವಿಂಗ್ ದೆಮ್ ಅಸೈಡ್, ಬಿ ಫ್ರೀ. ಸೊ ಗೈಸ್, ಇದರಲ್ಲಿ ಏನೇನಿದೆ ಅನ್ನೋದನ್ನು ನಾನು ನಾಳೆ ಹೇಳ್ತೀನಿ. ಇವತ್ತು ಇದನ್ನು ನಾನು ಕ್ಲೋಸ್ ಮಾಡಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇದೇ ಥರನೇ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರಂ, ಗುಡ್ ನೈಟ್.